ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ನಾವು ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ, ಪಂಜರಶಾಲೆ ಪಾಠ ಸಾರಾಂಶವನ್ನ, ಕವಿಗಳ ಪರಿಚಯವನ್ನ ಮತ್ತು ಪದಗಳ ಅರ್ಥವನ್ನ ತಿಳ್ಕೊಂಡಿದ್ವಿ. ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ನಾವೇನ್ ಮಾಡೋಣ, ಇಂದಿನ ತರಗತಿಯಲ್ಲಿ ಆ ಪಾಠದ ಅಂದ್ರೆ ಪಂಜರಶಾಲೆ ಪಾಠದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಪಂಜರಶಾಲೆ ಪಾಠದಲ್ಲಿ ನಾವು ಏನ್ ನೋಡಿದ್ವಿ, ಯಾವುದೇ ಒಂದು ಪಕ್ಷಿಯನ್ನ ಅಥವಾ ಗಿಳಿಮರಿಯನ್ನ, ಅಲ್ಲಿ ಕೊಟ್ಟಿರುವಂತಹ ಗಿಳಿಮರಿಯನ್ನ ಅದು ಬಂಧನದ ಒಳಗಿಟ್ಟು ನಾವೇನೇ ಶಿಕ್ಷಣ ಕೊಡಿಸ್ಲಿ ಅಥವಾ ಸಭ್ಯತೆಯನ್ನು ಕಲಿಸ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವೇನೇ ಮಾಡಿದ್ರು ಅದು ಹಾರಾಟ ಮಾಡುವಂತಹ ಪಕ್ಷಿ, ಅದನ್ನ ಹರಡುವಂತಹ ಪಕ್ಷಿಯನ್ನ ತಂದು ಪಂಜರದಲ್ಲಿಟ್ಟು ಕಲಿಸ್ತಂದ್ರೆ ಅದು ಸಾಧ್ಯವಿಲ್ಲ ಎಂಬುದರ ಬಗ್ಗೆ ನಾವೇನ್ ಮಾಡಿದ್ವಿ, ಆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಏನ್ ಮಾಡೋಣ, ನಾವು ಆ ಪಾಠದ ಪ್ರಶ್ನೋತ್ತರಗಳನ್ನ, ಪಂಜರಶಾಲೆ ಪಾಠ ಪ್ರಶ್ನೋತ್ತರಗಳನ್ನ ಬಿಡಿಸೋಣ ಬನ್ನಿ. ಅಭ್ಯಾಸ: ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನ ಕರೆಯಿತು? ಉತ್ತರ: ಗಿಳಿಮರಿಯು ಮಧುಫಲ ಹಣ್ಣನ್ನು ತಿನ್ನಲು ತನ್ನ ಬಳಗವನ್ನ ಕೂಗಿ ಕರೆಯಿತು. ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು? ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತನಾಡಲು, ಹಾಡು ಹೇಳಲು ಏನೂ ಬರುವುದಿಲ್ಲ ಅಂತ ರಾಜನಿಗೆ ಹೇಳಿದನು. ಮೂರನೇ ಪ್ರಶ್ನೆ: ರಾಜನು ಗಿಳಿಮರಿಯನ್ನು ಇಟ್ಟು ಅವನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು? ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶವನ್ನ ಮಾಡಿದನು. ನಾಲ್ಕನೇ ಪ್ರಶ್ನೆ: ರಾಜನು ಯಾರನ್ನು ಸುಖ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು? ಉತ್ತರ: ರಾಜನು ತನ್ನ ಅಳಿಯನನ್ನು ಸುಖ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು. ಐದನೇ ಪ್ರಶ್ನೆ ನೋಡಿ, ರಾಜನು ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು? ರಾಜನು ಗಿಳಿಮರಿಗೆ ಸಭ್ಯತೆ, ಶಾಸ್ತ್ರ, ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತವನ್ನಾಗಿ ಮಾಡಬೇಕೆಂದು ತಿಳಿಸಿದನು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೇಲಿನ 5 ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಇವು. ಈಗೇನು ಬರ್ತಾವಲ್ಲ ಇವೆಲ್ಲ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯುವಂಥವು. ಮೊದಲನೇ ಪ್ರಶ್ನೆ: ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಉತ್ತರ ನೋಡಿ, ಗಿಳಿಮರಿಯು ಅರಣ್ಯವಾಸಿ, ನಿರಕ್ಷರ ಪಕ್ಷಿ, ತೀರ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಭೇದ ಗೊತ್ತಿಲ್ಲ, 1-2 ಮಗ್ಗಿ ಕೂಡ ಬರೋದಿಲ್ಲ. ಇದಕ್ಕೆ ಬರೋದು 1 ಗಿಡಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನುವುದು, ಉದ್ರಿಸೋದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು. ಎರಡನೇ ಪ್ರಶ್ನೆ ನೋಡಿ, ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು? ಉತ್ತರ: ರಾಜನು ಮಂತ್ರಿಗೆ ಈ ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು, ಶುಕ ಪಕ್ಷಿಯ ಆದಿಮ ಪ್ರವೃತ್ತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಅಪ್ಪಣೆ ಮಾಡುತ್ತಾನೆ. ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ? ಉತ್ತರ ನೋಡಿ, ಗಿಳಿಮರಿಯು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶತ್ರುವಾಕರಣ ಕಲಿತು ಸುಶಿಕ್ಷಿತವಾಗಲಿ. ನೋಡಿ ಮಕ್ಕಳೇ, ಅದು ಶತ್ರುವಾಕರಣ ಅಲ್ಲ, ಶಸ್ತ್ರ ವ್ಯಾಕರಣವನ್ನ ಕಲಿಯಲಿ, ಸುಶಿಕ್ಷಿತವಾಗಲಿ, ಸಂಸ್ಕೃತವಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ. ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು? 4ನೇ ಪ್ರಶ್ನೆ. ಉತ್ತರ ನೋಡಿ, ರಾಜನ ಅಳಿಯನು ತನ್ನ ಮಾವನಾದ ರಾಜನ ಮೊದಲು ಈ ಗಿಳಿಯ ಬಗ್ಗೆ ಅಂದ್ರೆ ಸತ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ, ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು, ಹತ್ತಿರ ಕುಡಿಯುವುದು, ಆವರಣ ಎಂಥದ್ದು, ಹಾರೋದು, ರೆಕ್ಕೆ ಪುಕ್ಕ, ಕೊಕ್ಕ ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿವೇದನೆ ಮಾಡಿದನು. 5ನೇ ಪ್ರಶ್ನೆ ನೋಡಿ, ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳಾವುವು? ಉತ್ತರ ನೋಡಿ, ಮಂತ್ರಿಯು ರಾಜನ ಅಳಿಯನ ಬಗ್ಗೆ ಹೇಳಿದ ಮಾತುಗಳು: ಅಳಿಯ ದೇವರು ಮಹಾಪ್ರತಿ, ದೇಶಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ, ಪಕ್ಷಿಶಾಸ್ತ್ರ ಪಾರಂಗತರಾದವರು, ಅವರಿಗೆ ಶುಕ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬೇಕೆಂದು ಸಲಹೆಯನ್ನ ಕೊಟ್ಟನು. ಈ ಖಾಲಿ ಬಿಟ್ಟ ಸ್ಥಳಗಳನ್ನ ಸೂಕ್ತ ಪದಗಳಿಂದ ತುಂಬಿರಿ. ಮೊದಲನೇ ಪ್ರಶ್ನೆ:
ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ. ನೋಡ್ರಿ ಮೊದಲನೇದು ಯಾವುದು? ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ ಬೇಗ ಹಾರಿ ಬನ್ನಿ. ಉತ್ತರ ಮಧುಪಲ. ಬನ್ನಿ ಬನ್ನಿ ಮಧುಪಲ ತಿನ್ನಿ ಬೇಗ ಹಾರಿ ಬನ್ನಿ. ಎರಡನೇದು, ಈ ಅಸಭ್ಯ ಪಕ್ಷಿಯನ್ನು ರಾಜ್ಯಶಾಲೆಗೆ ಸೇರಿಸತಕ್ಕದ್ದು. ನೋಡಿ, ಈ ಅಸಭ್ಯ ಪಕ್ಷಿ ಅನ್ನುವಂಥ ಬಿಟ್ಟ ಸ್ಥಳ ಇಲ್ಲಿ ಸೇರಿಸಬೇಕು. ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಸುಖ ಪಕ್ಷಿಗಳನ್ನ ಸಭ್ಯ ಮಾಡಲಿ. ನೋಡ್ರಿ ಉತ್ತರ ಇಲ್ಲಿ ಸುಖ ಪಕ್ಷಿ ಅವುಗಳನ್ನ ಸಭ್ಯ ಮಾಡಲಿ ಅಂತ ಹೇಳ್ತಾರ. ಅಳಿಯ ರಾಜ ಇಂದಿನಿಂದ ನೀನು ಡ್ಯಾಶ್ ಮಂತ್ರಿ. ಅಂದ್ರೆ ಅಳಿಯ ರಾಜ ಇಂದಿನಿಂದ ಯಾವ ಮಂತ್ರಿ? ಸುಖ ಶಿಕ್ಷಣದ ಮಂತ್ರಿ. ಐದನೇ ಪ್ರಶ್ನೆ, ಒಂದು ಪಕ್ಷಿಯ ಡ್ಯಾಶ್ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ನೋಡಿ, ಒಂದು ಪಕ್ಷಿಯ ಶಿಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ವ್ಯಾಕರಣವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಇಂದು ನಾವು ಪಂಜರ ಶಾಲೆ ಪಾಠದ ಪ್ರಶ್ನೋಗದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡಿದ್ವಿ. ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠ ಮತ್ತು ಅದರ ಪ್ರಶ್ನೋತ್ತರಗಳನ್ನ ನೋಡೋಣ. ಎಲ್ಲರಿಗೂ ನಮಸ್ಕಾರ.